ಯಾಕ್ರಿ ಎದ್ದಿದ್ರಿ ಊಟಕ್ಕೆ ಹೋಯ್ತಾ ಇದ್ದೀರಾ? 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 ಲಾಭಗಳು ಸಿಗ್ತಾ ಇದ್ದಾವೆ. ಒಂದು, ಜಮೀನುಗಳಿಗೆ ಒಣ ಪ್ರದೇಶಗಳಿಗೆ ನೀರು ಸಿಗ್ತಕ್ಕಂಥದ್ದು. ಇನ್ನೊಂದು, ಕೆರೆಗಳು ತುಂಬೋದ್ರಿಂದ ಅಂತರ್ಜಲ ಮೇಲಕ್ಕೆ ಬರ್ತಕ್ಕಂಥದ್ದು. ಈಗ ನಾವು ಚಿತ್ರದುರ್ಗ ಕೋಲಾರ, ಚಿಕ್ಕಬಳ್ಳಾಪುರ ನಿನ್ನೆ ತಾನೇ ಇದನ್ನು ಮಾಡೋದು, ನೆಲಮಂಗಲ, ಬೆಂಗಳೂರು ರೂರಲ್ಲು, ತುಮಕೂರು ಇದೆಲ್ಲ ಮಾಡಿದ್ವಲ್ಲ. ಈ ಮಾಡೋದ್ರಿಂದ ಏನಾಗುತ್ತೆ, ಕೆರೆಗಳಿಗೆ ನೀರು ತುಂಬಿಸೋದ್ರಿಂದ ಅಂತರ್ಜಲ ಜಾಸ್ತಿ ಆಗುತ್ತೆ. ನಿಮಗೆ ಕೋಲಾರದಲ್ಲಿ ನಾವು ಕೆರೆಗಳನ್ನು ತುಂಬಿಸೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಕೋಲಾರದ ಜಿಲ್ಲೆ ಎಲ್ಲ ಕೆರೆಗಳು, ಕೋಲಾರದ ಜಿಲ್ಲೆ ಎಲ್ಲ ಕೆರೆಗಳು ತುಂಬಿಸೋಕ್ಕಿಂತ ಮುಂಚಿತವಾಗಿ 1200 ಅಡಿ 1300 ಅಡಿ ಬೋರ್ವೆಲ್ ತೋಡಬೇಕಾಗಿತ್ತು. ನೀರು ಬರಬೇಕಾದ್ರೆ ಬೋರ್ವೆಲ್ನಲ್ಲಿ 1200 ಅಡಿ 1300 ಅಡಿ ಬರಬೇಕಾಗಿತ್ತು. ಈಗ ಕೆರೆಗಳು ತುಂಬಿದ ಮೇಲೆ 300 ಅಡಿ 200 ಅಡಿಗೆಲ್ಲ ನೀರು ಬರಲಿಕ್ಕೆ ಸಾಧ್ಯ ಆಗಿದೆ. ಅಂತರ್ಜಲ ಮೇಲಕ್ಕೆ ಬಂತು. ಎಲ್ಲ ಕೆರೆಗಳು ತುಂಬುದು, ಕೆರೆಗಳೆಲ್ಲ ಒಣಗೋಗಿದ್ದು. ಕೆರೆಗಳ ಜಿಲ್ಲೆ ಕೋಲಾರ, ಚಿಕ್ಕಬಳ್ಳಾಪುರದಲ್ಲೂ ಅದೇ ಆಗಿರ್ತಕ್ಕಂಥದ್ದು, ನೆಲಮಂಗಲದಲ್ಲೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇವಕ್ಕೆಲ್ಲ ಸುಮಾರು 4,000 ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡಿದೆ. ಹಿಂದೆ ಇದ್ದಾಗ ನಾನು ಇವೆಲ್ಲ ಮಾಡಿದ್ದು, ಈಗ ಮೊನ್ನೆ ನೆಲಮಂಗಲ ಮಾಡಿದ್ದು. ಸೊ ಇಲ್ಲೂ ಕೂಡ ನೀರಾವರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ ಆಗಿದ್ರು, ಹಿಂದೆ ನೀರಾವರಿ ಮಂತ್ರಿ ಆಗಿದ್ರು. ನಾವು ನೀರಾವರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ನಾವು ಹೇಳಿದ್ದು, ನಾವು ಅಧಿಕಾರಕ್ಕೆ ಬಂದರೆ